ದುಷ್ಯಂತ್ ಕೊಟ್ಟಿರೋ ಪ್ಲ್ಯಾನೇ ಇರೋದ್ರಲ್ಲೆಲ್ಲ ಬೆಟರ್ ಅನ್ನಿಸ್ತಿದೆ. ರಿಸ್ಕ್ ಇದೆ, ಆದರೂ ಎಲ್ಲರೆದುರಿಗೆ ಹೇಗೆ ಕಿಡ್ನ್ಯಾಪ್ ಮಾಡೋದು? ಇವಳು ಮುಖ ನೋಡಿದ್ರೆ ಯಾಕೆ ಹೀಗೆ ತಲೆ ಸುತ್ತುತ್ತೆ? ಅರೆ ಚಂದ್ರ, ಇದೇನು ಹೀಗೆ ನಿಂತು ಬಿಟ್ಟಿದೀಯಾ? ಬೆಟ್ಟದಷ್ಟು ಕೆಲಸ ಇದೆ, ಹೀಗೆ ನಿಂತ್ರೆ ಹೇಗೆ? ಅಂಜು ರೆಡಿನಾ? ಅರೆ ಅಂಜು, ನೀನೇ ರೆಡಿ ಆಗ್ತಾ ಇದೀಯಾ? ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನೀ ಸಣ್ಣೋಳಿರುವಾಗ ಪುಟ ಪುಟ ಅಂತ ಓಡಾಡ್ತಿದ್ದಿದ್ದು ಇನ್ನೂ ನನ್ನ ಕಣ್ಮುಂದೆ ಹಾಗೇ ಇದೆ. ಇವತ್ತು ನೋಡಿದ್ರೆ ಮದುಮಗಳಾಗ್ಬಿಟ್ಟಿದೀಯಾ, ಮುದ್ದು ಮಗಳು. ಹಾಗೆಲ್ಲ ಹೇಳ್ಬಿಡಿ ಅತ್ತೆ, ನಂಗೆ ತುಂಬ ನಾಚಿಕೆ ಆಗುತ್ತೆ. ಚಂದ್ರ, ಅಂಜುಗೆ ನಾಚಿಕೆ ಆಗ್ತಿದೆ ಅಂತೆ. ಅರೆ ಈ ಕೂತಪ್ಪ, ಇನ್ನೂ ಅಲ್ಲೇ ನಿಂತಿದ್ಯಾ? ಬೇಗ ಬಾ, ಅಂಜುನ ರೆಡಿ ಮಾಡಬೇಕು. ಅದು ಅದಕ್ಕೆ ಅವಳಿಗೆ ನಾನು ಏನು ಮಾಡಿದ್ರು ಸರಿನೇ ಹೋಗಲ್ಲ, ಅದಕ್ಕೆ ಅವಳೇ ಏನಾದರೂ ಮಾಡ್ಕೊಂಡ್ಲಿ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ರಾಮ ರಾಮ, ತಾಯಿ ಮಗಳು ಸರಿಯಾಗಿದ್ದೀರಾ. ನೀನು ಹೀಗೆ ನಿಂತ್ರೆ ಮದುವೆ ಕೆಲಸ ಎಲ್ಲ ಉಳಿದು ಮದುವೆ ಮುಹೂರ್ತಕ್ಕೆ ತಡ ಆಗ್ಬಿಡುತ್ತೆ. ಚಂದ್ರ, ಅಕ್ಷತೆ ಕಲಿಸ್ಲಿಕ್ಕೆ ಮುತ್ತೈದೆ ಇರ್ಬೇಕಂತೆ. ಮದುಮಗಳ ತಾಯಿ ನೀನು, ಒಳ್ಳೆ ಮನಸ್ಸಿಂದ ಅಕ್ಷತೆನೆ ಕಲಿಸು. ಬಾ. ಅದಕ್ಕೆ ನೀವು ಹೋಗಿರಿ, ನಾನು ಬರ್ತೀನಿ. ಹಾಂ, ನೀನು ಬಾ ಚಂದ್ರ, ಅಕ್ಷತೆನ ನಾವು ಕಲಿಸ್ತೀವಿ, ಇನ್ಯಾರು ಕಲಿಸ್ಬೇಕು? ನಿನ್ನ ಮಗಳು ಮುತ್ತೈದೆಯಾಗಿ 100 ವರ್ಷ ಬಾಳ್ಬೇಕೋ ಬೇಡವೋ? ಬಾ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲ, ನೀನು ಈಗಲೇ ಬಾ, ಅಲ್ಲಿ ಕೆಲಸ ಮಾಡಿ. ಅದಕ್ಕೆ ಎಸ್, ಲೈನ್ ಕ್ಲಿಯರ್. ಹಲೋ ಹಲೋ, ನಾನು ಮಹೇಂದ್ರ ಮಾತಾಡ್ತಿದ್ದೀನಿ. ಹಾಂ ಹೇಳಿ ಅಂಕಲ್. ಸರಿಯಾಗಿ ಕೇಳಿಸ್ಕೊ, ಪ್ಲ್ಯಾನ್ ಚೇಂಜ್ ಮಾಡಿದ್ದೀನಿ ನಿನಗೋಸ್ಕರ. ನೀನೇ ಈಗ ಮದುವೆ ಹೆಣ್ಣು. ರೆಡಿ ಆಗಿಬಿಡು ಬೇಗ, ಜಾಸ್ತಿ ಟೈಮ್ ಇಲ್ಲ ನನ್ನ ಹತ್ರ. ಅಲ್ಲ ಅಂಕಲ್, ನೀವೇ ಬೇಡ ಅಂತ ವಾಪಸ್ ಕಳ್ಸಿದ್ರಿ. ಈಗ ನಾನೇ ಹೇಳ್ತಿದ್ದೀನಿ ತಾನೇ ರೆಡಿ ಆಗು ಅಂತ. ಇನ್ನೇನು ಪ್ರಾಬ್ಲಮ್ ನಿಂದು? ಗೆಟ್ ರೆಡಿ. ಸರಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್